ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಿತ್ಯ ಪೂಜಿಸುವಾಗ ಲಕ್ಷ್ಮೀ ಸರಸ್ವತಿ ದೇವತೆಯರು ಹೇಗಿದ್ದಾರೆ ಎಂದು ಕಣ್ಣು ಮುಚ್ಚಿ ಯೋಚಿಸಿದರೆ ನಮ್ಮ ಕಣ್ಣು ಮುಂದೆ ಒಂದು ಸುಂದರ ಚಿತ್ರ ಮೂಡಿಬರುತ್ತೆ, ಹೌದಲ್ವೇ? ಆದರೆ ನಮ್ಮ ಮನಸ್ಸಿನಲ್ಲಿರುವ ಆ ದೇವತೆಗಳ ಆ ಕಲ್ಪನೆಗೆ, ಆ ರೂಪಕ್ಕೆ ಜೀವ ಕೊಟ್ಟ ಆ ಮಹಾನ್ ಚೇತನ ಯಾರು ಗೊತ್ತಾ? ಅವರೇ ಭಾರತೀಯ ಚಿತ್ರಕಲಾ ರಂಗದ ದೃಶ್ಯ ವೈಭವವನ್ನು ಬದಲಾಯಿಸಿದ ಮಹಾ ಮೇಧಾವಿ ರಾಜ ರವಿವರ್ಮ. ಚಿತ್ರಕಲೆಯನ್ನೇ ಉಸಿರಾಗಿಸಿಕೊಂಡು ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ ಈ ರಾಜಕುಮಾರನ ಕತೆ ಮತ್ತು ಅವರ ರೋಚಕ ಸಾಧನೆಗಳ ಶೋಧ ಇಂದಿನ ನಮ್ಮ ವಿಡಿಯೋ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ರಾಜ ರವಿವರ್ಮ ಅವರು ಏಪ್ರಿಲ್ 29, 1848 ಕೇರಳದ ಕಿಲಿಮಾನೂರು ಎಂಬ ಅರಮನೆಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಇವರಿಗೆ ಚಿತ್ರಕಲೆಯತ್ತ ಅಪಾರ ಆಸಕ್ತಿ ಇತ್ತು. ಅರಮನೆಯ ಗೋಡೆಗಳ ಮೇಲೆ ಇದ್ದಲು ಮತ್ತು ಸೀಮೆ ಸುಣ್ಣದಿಂದ ಚಿತ್ರಗಳನ್ನು ಬಿಡಿಸುತ್ತಾ ತಮ್ಮ ಕಲಾ ಪ್ರಯಾಣವನ್ನು ಆರಂಭಿಸಿದರು. ಇವರ ಕಲಾ ಪ್ರತಿಭೆಯನ್ನು ಗುರುತಿಸಿದ ತಿರುವಾಂಕೂರಿನ ಮಹಾರಾಜರಾದ ಅಯ್ಯಲ್ ತಿರುನಾಳ್ ಅವರು ಇವರಿಗೆ ಅರಮನೆಯಲ್ಲಿ ಆಶ್ರಯ ನೀಡಿ ಪ್ರೋತ್ಸಾಹಿಸಿದರು. ಅಲ್ಲಿ ರವಿವರ್ಮ ಅವರ ಪಾಶ್ಚಾತ್ಯ ಶೈಲಿ, ತೈಲಚಿತ್ರ, ಆಯಿಲ್ ಪೇಂಟಿಂಗ್ ಅಂತಾರಲ್ಲ ಅದು, ಕಲೆಯನ್ನೇ ಹಾಗೂ ಭಾರತೀಯ ಸಾಂಪ್ರದಾಯಿಕ ಶೈಲಿಯನ್ನು ಆಳವಾಗಿ ಅಭ್ಯಾಸ ಮಾಡಿದರು. ರಾಜ ರವಿವರ್ಮ ಅವರ ಚಿತ್ರಕಲೆಯ ಅತ್ಯಂತ ದೊಡ್ಡ ವಿಶಿಷ್ಟತೆ ಎಂದರೆ ಪಾಶ್ಚಾತ್ಯ ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಅಪೂರ್ವ ಸಮ್ಮಿಲನ. ಅವರು ಯುರೋಪಿಯನ್ ಶೈಲಿಯಲ್ಲಿ ರಿಯಲಿಸಮ್ ಅಂದರೆ ವಾಸ್ತವಿಕ ಚಿತ್ರಕಲೆಯನ್ನು ಬಳಸಿಕೊಂಡು ಭಾರತೀಯ ಪುರಾಣಗಳಾದ ರಾಮಾಯಣ, ಮಹಾಭಾರತದಂತಹ ಕಥೆಗಳಿಗೆ ಕಲಾರೂಪ ನೀಡಿದರು. ಅವರ ಕುಂಚದಿಂದ ಮೂಡಿಬಂದ ಶಾಕುಂತಲೆ, ದಮಯಂತಿ, ಸೀತಾ ಸ್ವಯಂವರ ಮತ್ತು ಹರಿಶ್ಚಂದ್ರ ಚಿತ್ರಗಳು ಕೇವಲ ಚಿತ್ರಗಳಾಗಿರಲಿಲ್ಲ, ಅವುಗಳಲ್ಲಿ ಜೀವವಿತ್ತು, ಭಾವನೆಗಳಿದ್ದವು. ಸೀರೆಯ ಮಡಿಕೆಗಳು, ಒಡವೆಗಳ ಹೊಳಪು ಮತ್ತು ಮುಖದ ಮೇಲಿನ ಭಾವನೆಗಳನ್ನು ಅವರು ಸೆರೆ ಹಿಡಿಯುತ್ತಿದ್ದದ್ದು ರೀತಿ ಇಂದಿಗೂ ಯಾರಿಗೂ ಮೀರಲಾಗದು. ಸ್ನೇಹಿತರೆ, ರಾಜ ರವಿವರ್ಮ ಅವರ ಸಾಧನೆ ಕೇವಲ ಅರಮನೆ ಗೋಡೆಗಳಿಗೆ ಅಥವಾ ಶ್ರೀಮಂತರ ಕೋಣೆಗಳಿಗೆ ಸೀಮಿತವಾಗಿರಲಿಲ್ಲ. ಅಲ್ಲಿಯವರೆಗೆ ದೇವರ ಚಿತ್ರಗಳು ಕೇವಲ ರಾಜ ಮಹಾರಾಜರ ಮತ್ತು ಮೇಲ್ವರ್ಗದವರ ಸೊತ್ತಾಗಿದ್ದವು. ಸಾಮಾನ್ಯ ಜನರಿಗೆ ದೇವರ ಚಿತ್ರಗಳನ್ನು ನೋಡುವ ಭಾಗ್ಯ ಇರಲಿಲ್ಲ. ಈ ತಾರತಮ್ಯವನ್ನು ಹೋಗಲಾಡಿಸಲು ರಾಜ ರವಿವರ್ಮ ಅವರು 1894 ಮುಂಬೈನ ರಾಜ ರವಿವರ್ಮ ಲಿಥೋಗ್ರಫಿ ಪ್ರೆಸ್ ಎಂಬ ಮುದ್ರಣಾಲಯವನ್ನು ಸ್ಥಾಪಿಸಿದರು. ಈ ಪ್ರೆಸ್ ಮೂಲಕ ತಮ್ಮ ಚಿತ್ರಗಳ ಸಾವಿರಾರು ಪ್ರತಿಗಳು ಮುದ್ರಿಸಿ ಅತ್ಯಂತ ಕಡಿಮೆ ಬೆಲೆಗೆ ಸಾಮಾನ್ಯ ಜನರಿಗೆ ಸಿಗುವಂತೆ ಮಾಡಿದರು. ಇದರ ಪರಿಣಾಮವಾಗಿ ಭಾರತದ ಪ್ರತಿಯೊಬ್ಬ ಬಡವನ ಮನೆಯ ದೇವರ ಕೋಣೆಯಲ್ಲೂ ಲಕ್ಷ್ಮೀ ಸರಸ್ವತಿ ಮತ್ತು ಕೃಷ್ಣನ ಚಿತ್ರಗಳು ರಾರಾಜಿಸತೊಡಗಿದವು. ಕಲೆಯನ್ನೇ ಪ್ರಜಾಪ್ರಭುತ್ವಗೊಳಿಸಿದ ಹೆಗ್ಗಳಿಕೆ ರವಿವರ್ಮ ಅವರಿಗೆ ಸಲ್ಲುತ್ತದೆ. ರವಿವರ್ಮ ಅವರ ಕೀರ್ತಿ ಭಾರತಕ್ಕಷ್ಟೇ ಸೀಮಿತವಾಗಿರಲಿಲ್ಲ. 1873 ವಿಯೆನ್ನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ಇವರ ಚಿತ್ರಗಳಿಗೆ ಪ್ರಥಮ ಬಹುಮಾನ ಲಭಿಸಿತು. ಬ್ರಿಟಿಷ್ ಸರ್ಕಾರವು ಇವರ ಕಲಾ ಸೇವೆಯನ್ನು ಗೌರವಿಸಿ ಕೇಸರಿ-ಇ-ಹಿಂದ್ ಎಂಬ ಸರ್ವೋಚ್ಚ ಚಿನ್ನದ ಪದಕವನ್ನು ನೀಡಿ ಗೌರವಿಸಿತು. ಭಾರತೀಯ ಚಿತ್ರಕಲೆ ಜಾಗತಿಕ ಭೂಪಟದಲ್ಲಿ ಗೌರವ ತಂದುಕೊಟ್ಟ ಮೊದಲ ಭಾರತೀಯ ಕಲಾವಿದ ಇವರಾಗಿದ್ದರು. ಅಕ್ಟೋಬರ್ 2, 1906 ಈ ಮಹಾನ್ ಕಲಾ ತಪಸ್ವಿ ಜಗತ್ತನ್ನು ತೊರೆದರು. ಆದರೆ ಅವರು ಬಿಟ್ಟು ಹೋದ ಕಲಾ ಶ್ರೀಮಂತಿಕೆ ಎಂದಿಗೂ ಜೀವಂತವಾಗಿದೆ. ಇಂದು ಭಾರತೀಯ ಕಲೆ, ಸಿನಿಮಾ, ಕಾವ್ಯ ಮತ್ತು ಆಧುನಿಕ ಗ್ರಾಫಿಕ್ ಮೇಲೆಯೂ ರಾಜ ರವಿವರ್ಮ ಅವರ ಪ್ರಭಾವ ದಟ್ಟವಾಗಿದೆ. ದೇವರನ್ನು ಕಲ್ಪಿಸಿಕೊಳ್ಳಲು ನಮಗೊಂದು ಸುಂದರ ದೃಷ್ಟಿ ನೀಡಿದ ಆ ಮಹಾನ್ ಕಲಾವಿದನಿಗೆ ನಮ್ಮ ಶೋಧ ಚಾನಲ್ ಕಡೆಯಿಂದ ಕೋಟಿ ಕೋಟಿ ನಮನಗಳು. ಸ್ನೇಹಿತರೆ, ರಾಜ ರವಿವರ್ಮ ಅವರ ಜೀವನದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥದ್ದೇ ಮತ್ತಷ್ಟು ರೋಚಕ ಇತಿಹಾಸ ಮತ್ತು ಸಾಧನೆಗಳ ಶೋಧಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.